ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಎರಡನೇ ದಿನವೂ ಮುಂದುವರೆದ ಪೌರ ನೌಕರರ ಪ್ರತಿಭಟನೆ. ಬೇಡಿಕೆಗೆ ಸ್ಪಂದಿಸದಿದ್ರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಪಡಿತರ ದಾಸ್ತಾನು ಅಕ್ಕಿ ವಿತರಣೆ ವಿಳಂಬ. ಅಂಗಡಿ ಮಾಲೀಕರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸ್ಥಳಕ್ಕೆ ತಹಶೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ಎಚ್ಚರಿಕೆ. ಕಸಾಪ ರಾಜ್ಯ ಘಟಕದ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರ ಆರೋಪ. ಅಧ್ಯಕ್ಷ ಮಹೇಶ್ ಜೋಶಿ ಅವರನ್ನ ವಜಾಗೊಳಿಸುವಂತೆ ಆಗ್ರಹ. ಜನಪರ ಸಂಘಟನೆಗಳ ವೇದಿಕೆ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಪ್ರತಿಭಟನೆ ಎರಡನೇ ದಿನವೂ ಮುಂದುವರೆದಿದ್ದು, ಇಂದು ಸಹ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನ ಸ್ಥಗಿತಗೊಳಿಸಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಯೋಗೇಶ್, ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ನೀಡಿರುವ ಕರೆಯಂತೆ ಕೆಲಸವನ್ನ ಸ್ಥಗಿತಗೊಳಿಸಿ ಎರಡನೇ ದಿನವೂ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ನಮ್ಮ ಬೇಡಿಕೆಗಳಾದ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ಅಲ್ಲದೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದರ ಜೊತೆಗೆ ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದು, ಒಂದು ವೇಳೆ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸದಿದ್ದರೆ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದು, ನಮ್ಮ ಪೌರ ಕಾರ್ಮಿಕರ ಅಡಿಯಲ್ಲಿ ಹೊರಗುತ್ತಿಗೆ ನೌಕರರು ಯಾರ್ಯಾರಿದ್ದಾರೆ ಅವರೆಲ್ಲರ ನೇರ ನೇಮಕಾತಿ ಮಾಡಿ ಅವ್ರನ್ನ ಕಾಯಂಗೊಳಿಸಬೇಕಾಗಿ ತಮ್ಮ ಬೇಡಿಕೆಗಳಿದ್ದಾವೆ. ನಮ್ಮ ಹಾಸನ ಜಿಲ್ಲೆಯಾದ್ಯಂತ ತಾಲೂಕು ಮಟ್ಟದಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಯಲ್ಲೂ ನಮಗೆ ಒಳ್ಳೆಯ ರೆಸ್ಪಾನ್ಸಿಬಲ್ ಸಿಗ್ತಾಯಿದೆ. ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರೆಲ್ಲ ಸಮ್ಮುಖದಲ್ಲಿ ಹೋರಾಟಕ್ಕೆ ಹಮ್ಮಿಕೊಂಡಿದ್ದೀವಿ. ಅವರ ಅಪ್ಪಣೆ ಮೇರೆಗೆ ನಮಗೆ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರವನ್ನು ಹಿಂಪಡೆಯೋದಿಲ್ಲ. ಆದ್ದರಿಂದ ನಮಗೆ ಮೊದಲನೇ ಬೇಡಿಕೆ ಜ್ಯೋತಿ ಸಂಜೀವಿನಿ, ನಮ್ಮ ನೌಕರರುಗಳನ್ನೆಲ್ಲ ಸರ್ಕಾರಿ ನೌಕರಗಳನ್ನಾಗಿ ಪರಿಗಣಿಸಬೇಕು, ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು. ಈ ವೇಳೆ ಸಂಘದ ಶಾಖಾ ಅಧ್ಯಕ್ಷರಾದ ಎನ್ಆರ್ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕಿನ ಐರವಳ್ಳಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮಯದಲ್ಲಿ ಬಾಗಿಲು ತೆಗೆಯದೆ ಪಡಿತರದಾರರಿಗೆ ಅಕ್ಕಿಯನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ವಿತರಿಸಿರುವ ಅಕ್ಕಿ ಸರಿಯಾದ ಸಮಯಕ್ಕೆ ಕೊಡದೆ ವಿಳಂಬ ಮಾಡುತ್ತಿದ್ದು, ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಐರವಳ್ಳಿ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ತಹಶೀಲ್ದಾರ್ ಎಂ ಮಮತಾ ಸ್ಥಳಕ್ಕಾಗಮಿಸಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ದಾಸ್ತಾನು ಪಡೆಯಲು ತಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿಗೆ ಬರಬೇಕು. ಸಾಕಷ್ಟು ದೂರದಿಂದ ಬಂದಾಗ ನೀವು ಅಕ್ಕಿ ಅಥವಾ ರೇಷನ್ ಇಲ್ಲ ಎಂದು ವಾಪಸ್ಸು ಕಳಿಸಿದಾಗ ಅವರ ಸಮಯ, ಕೆಲಸ ಆ ದಿನ ವ್ಯರ್ಥವಾಗುತ್ತದೆ. ಹಾಗೂ ನೀವು ಸೊಸೈಟಿ ಬಾಗಿಲು ಸರಿಯಾದ ಸಮಯಕ್ಕೆ ತೆಗೆಯುತ್ತಿಲ್ಲ ಮತ್ತು ಅಕ್ಕಿ ವಿತರಿಸುತ್ತಿಲ್ಲ ಎಂದು ನಮಗೆ ದೂರು ಬಂದಿದ್ದು, ವೀಕ್ಷಣೆ ಸಮಯದಲ್ಲಿ ಬೆಳಗ್ಗೆ 10:30 ಆದರೂ ನೀವು ಇನ್ನೂ ಬಾಗಿಲು ತೆಗೆದಿಲ್ಲ. ಹೀಗೆ ಮಾಡಿದ್ರೆ ನಿಮ್ಮ ಮೇಲೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ನಿಮ್ಮ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಅಂಗಡಿ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ. ಈಗ ನಾನ್ ಬಂದಾಗೆ ಓಪನ್ ಆಗಿತ್ತಲ್ಲ, ಓಪನ್ ಆಗಿರ್ಲಿಲ್ವಲ್ಲ, ಕ್ಲೋಸ್ ಆಗಿತ್ತಲ್ವಾ? ಮತ್ತೆ ಬೆಳಗ್ಗೆ ಕೊಟ್ಟಿದ್ದಾರೆ, ನಾವು ತಿಂಡಿ ಹೋದ್ಮೇಲೆ ಬಂದಿದ್ದೀವಿ. ಅಲ್ಲಪ್ಪ, ಈಗ ನೀವೇ ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಈಗ ಬಂದಿರೋದು ಅಲ್ಲ, ಈಗ ನೀವು ಅಲ್ಲಿ ಕುತ್ಕೊಂಡು ಕಂಪ್ಲೇಂಟ್ ಹೇಳಿದ್ರಿ, ಮತ್ತೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಮತ್ತೆ ಬೇರೆ ಹೇಳ್ತೀರಾ. ಇದಕ್ಕೆ ನೀವು ಬೈಬಾರ್ದ, ಸಾರ್ವಜನಿಕರನ್ನ ಬೈಬಾರ್ದೇನ್ರಪ್ಪ? ಮಾತು ಯಾವಾಗ್ಲೂ ಸಾರ್ವಜನಿಕರದ್ದು ಒಂದೇ ತರ ಇರ್ಬೇಕು. ಬಂದಿದ ತಕ್ಷಣ ಹೇಳಿದ್ರಿ ನಮ್ಮನ್ನ ಬೈತೀರಾ, ನೀವು ಕೇಳಲ್ಲ ಅಂದ್ರಿ, ಈಗ ಮತ್ತೆ ಇಲ್ಲಿ ಉಲ್ಟಾ ಹೊಡಿತೀರಾ. ಈ ಸಂದರ್ಭದಲ್ಲಿ ಆರ್ಐ ನಟರಾಜ್, ಗ್ರಾಮ ಸಹಾಯಕ ಬಸಪ್ಪ, ಸಾರಥಿ ಸಂತೋಷ್, ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ, ಬೈಲಾ ತಿದ್ದುಪಡಿಯಂತಹ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಮಹೇಶ್ ಜೋಶಿ ಅವರನ್ನು ವಜಾಗೊಳಿಸಿ ಸೂಕ್ತ ತನಿಖೆಗೆ ಆಗ್ರಹಿಸಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರೇಮಿಗಳು ಹಾಗೂ ಜನಪರ ಸಂಘಟನೆಗಳ ವೇದಿಕೆ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು.
ನಗರದ ಹೇಮಾವತಿ ಪ್ರತಿಮೆ ಎದುರು ಸಂಘಟಿತರಾದ ಸದಸ್ಯರು ನಂತರ ಎನ್ಆರ್ ವೃತ್ತದ ಮೂಲಕ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲಕಾಲ ಧರಣಿ ನಡೆಸಿದರು. ಈ ವೇಳೆ ಹಿರಿಯ ಸಾಹಿತಿ ಮೇಟಿಕೆರೆ ಹಿರಿಯಣ್ಣ ಮಾತನಾಡಿ, ಸರ್ವಾಧಿಕಾರಿ ಧೋರಣೆಯನ್ನ ಹೊಂದಿರುವ ಮಹೇಶ್ ಜೋಶಿ ಅವರನ್ನ ಸರ್ಕಾರ ಕೂಡಲೇ ಅಧಿಕಾರದಿಂದ ಕೆಳಗಿಳಿಸಬೇಕು. ಸೂಕ್ತ ವಿಚಾರಣೆ ನಡೆಸಿ ತನಿಖೆ ಕೈಗೊಂಡು ಅವರಿಗೆ ನೀಡಿರುವಂತಹ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೂಡಲೇ ಹಿಂಪಡೆಯಬೇಕು. ಕನ್ನಡ ಸಾಹಿತ್ಯ ಪರಿಷತ್ ನಾಡು ನುಡಿ ಸಂಸ್ಕೃತಿ ಉಳಿವಿಕೆಗೆ ಕೆಲಸ ಮಾಡಬೇಕು. ಆದರೆ 3 ವರ್ಷದಿಂದ ಅಧಿಕಾರ ಹಿಡಿದಿರುವ ಮಹೇಶ್ ಜೋಶಿ ಅವರು ಸರ್ವಾಧಿಕಾರಿ ಧೋರಣೆ ದಬ್ಬಾಳಿಕೆ ಮೂಲಕ ಆಡಳಿತ ನಡೆಸುತ್ತಿದ್ದಾರೆ. ಪರಿಷತ್ತಿನಲ್ಲಿ ಕೋಟ್ಯಾಂತರ ರು ಅವ್ಯವಹಾರ ನಡೆಸಿದ್ದಾರೆ. ಆದ್ದರಿಂದ ಇದರ ವಿರುದ್ಧ ಜನಪರ ಹೋರಾಟಗಳ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಹೇಳಿದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಹೇಶ್ ಜೋಶಿಯ ವಿರುದ್ಧ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಹೇಶ್ ಜೋಶಿಯವರು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ನೆಲ, ಜಲದ ಬಗ್ಗೆ ಧ್ವನಿಯನ್ನು ಎತ್ತಾ ಇಲ್ಲ. ಅದಕ್ಕೆ ಬದಲಾಗಿ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಧ್ವನಿ ಎತ್ತಿದವರ ವಿರುದ್ಧವಾಗಿ ಅವರು ಸದಸ್ಯತ್ವವನ್ನು ರದ್ದುಪಡಿಸ್ತಕ್ಕಂತಹದ್ದು ಮತ್ತು ಬೇರೆ ಬೇರೆ ರೀತಿಯ ತಿದ್ದುಪಡಿಗಳನ್ನು ತರಲಿಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ನಾವಿವತ್ತು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹವರು ಒಬ್ಬ ರಾಜಕಾರಣಿಯಂತೆ ವರ್ತಿಸಬಾರ್ದು. ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಅದರ ವಿರುದ್ಧ ಧ್ವನಿಯನ್ನು ಎತ್ತಬೇಕು. ಕನ್ನಡ ಶಾಲೆಗಳಿವತ್ತು ಪ್ರತಿಭಟನೆಯಲ್ಲಿ ಜನಪದ ವಿದ್ವಾಂಸರಾದ ಡಾ ಹಂಪನಹಳ್ಳಿ ತಿಮ್ಮೇಗೌಡ, ದಲಿತ ಮುಖಂಡರಾದ ಕೃಷ್ಣದಾಸ್, ಸಿಐಟಿಯು ಧರ್ಮೇಶ್, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ, ವೆಂಕಟೇಶ್, ಎನ್ಎಲ್ ಚೆನ್ನೇಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಡಾ ಶಿವರಾಜ್ ಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಹೇಳಿಕೆಯನ್ನ ಖಂಡಿಸಿ ಅಖಿಲ ಕರ್ನಾಟಕ ಡಾ ರಾಜ್ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ನಗರದ ಎನ್ಆರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಮಾತನಾಡಿ, ಡಾ ರಾಜ್ಕುಮಾರ್ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಇಡೀ ದೇಶದಲ್ಲೇ ಅಪಾರ ಗೌರವವಿದೆ. ಜಿಲ್ಲೆಯ ಮಡೆನೂರಿನ ಯುವಕನಾದ ಮಡೆನೂರು ಮನು ಡಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿರುವುದು ಖಂಡನೀಯ. ಆತನಿಗೆ ಅವರ ಕುಟುಂಬದ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ. ಇನ್ನು ಈಗಷ್ಟೇ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಕೇವಲ 1-2 ಸಿನಿಮಾಗಳನ್ನ ಮಾಡಿದ್ದಕ್ಕೆ ಅಹಂಕಾರವನ್ನ ನೆತ್ತಿಗೆ ಏರಿಸಿಕೊಂಡಿದ್ದಾನೆ. ಆದುದರಿಂದ ಮಡೆನೂರು ಮನು ಅವರನ್ನ ಕನ್ನಡ ಚಿತ್ರರಂಗದಿಂದ ಬಹಿಷ್ಕರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಯಾವನೊಬ್ಬ ಚಿಕ್ಕ ಹುಡುಗ ಮಡೆನೂರು ಮಂಜು ಅನ್ನೋ ಹುಡುಗ, ರಾಜ್ಕುಮಾರ್ ಮನು ಅನ್ನೋ ಹುಡುಗ ಹೆಸರೇ ಗೊತ್ತಿಲ್ಲ ನಮ್ಗೆ. ಅವನು ನಮ್ಮ ರಾಜ್ಕುಮಾರ್ ಕುಟುಂಬದ ಬಗ್ಗೆ, ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹರ್ರನಲ್ಲ. ಅವನಿನ್ನೂ ಬೆಳೆಯೋಂಥ ಹುಡುಗ. ದುರಹಂಕಾರ ಅನ್ನೋದು ಅವನಿಗೆ ನೆತ್ತಿಗೇರಿ ಅಂತ ಕಾಣುತ್ತೆ. ರಾಜ್ಕುಮಾರ್ ಕುಟುಂಬಕ್ಕೆ ಯಾರ್ಯಾದ್ರೂ ಕೂಡ ಗೌರವ ಕೊಡ್ತಾರೆ. ಇಡೀ ಪ್ರಪಂಚದಲ್ಲೇ ರಾಜ್ಕುಮಾರ್ ಕುಟುಂಬಕ್ಕೆ ಉನ್ನತವಾದ ಒಂದು ತುಂಬ ಗೌರವ ಇದೆ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅಂದರೆ ತುಂಬ ಗೌರವ ಕೊಡ್ತಾರೆ ಎಲ್ಲೇ ಹೋದ್ರೂ. ಇದು ಯಾವುದೋ ಒಂದು ಚಿಕ್ಕ ಹುಡುಗ ಮಾತಾಡಿದ್ದಾನೆ ನಮ್ಮ ಇಡೀ ಕರ್ನಾಟಕದಲ್ಲಿರೋಂಥ ಮುಕ್ಕೋಟಿ ಅಭಿಮಾನಿ ದೇವ್ರುಗಳಿಗೆ ಭಾಳ ನೋವಾಗಿದೆ. ಇದ್ರ ಬಗ್ಗೆ ಸರ್ಕಾರದಿಂದ ಅವ್ರಿಗೆ ಕಾನೂನು ಕ್ರಮವಾಗಿ, ಅವ್ನು ಫಸ್ಟೇ ರೇಪಿಸ್ಟು, ಜೈಲಲ್ಲಿದ್ದಾನೆ, ಅವನಿಗೆ ಹೊರಗಡೆ ಬಿಡಲೇಬಾರ್ದು. ಈಗ ಆಲ್ರೆಡಿ 28 ಜಿಲ್ಲೆನಲ್ಲೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯಿಂದ. ಎನ್.ಆರ್. ರಮೇಶ್ ಅವರು, ಪ್ರಕಾಶ್ ಅಣ್ಣ ಅವರು, ಸೋಮಣ್ಣನವರು ಹಾಗೂ ಉಮೇಶ್ ಅವರು ಮತ್ತು ಡಾ ರಾಜು ಅಂತ ಉಪಾಧ್ಯಕ್ಷ ಅವರ ಒಂದು ನೇತೃತ್ವದಲ್ಲಿ ದಯಮಾಡಿ ಅವನಿಗೆ ಕನ್ನಡ ಚಲನಚಿತ್ರ. ಈ ವೇಳೆ ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಹಾಜರಿದ್ದರು. ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಳಗದ ವತಿಯಿಂದ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕ ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ, ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ ಧ್ರುವ ಎಸ್ ಈ ವಿದ್ಯಾರ್ಥಿಯನ್ನು ಅಭಿನಂದಿಸಲಾಯಿತು. ಈ ವೇಳೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನ ಮಂಜೇಗೌಡ ಮಾತನಾಡಿ, ಈ ವಿದ್ಯಾರ್ಥಿಯು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದು ಇವನ ಪರಿಶ್ರಮ ಸಾರ್ಥಕವಾಗಲಿ, ಮುಂದೆ ಇನ್ನೂ ಕೂಡ ಹೆಚ್ಚಿನ ಸ್ಥಾನಮಾನಗಳು ದೊರಕಲಿ ಎಂದು ಶುಭ ಹಾರೈಸಿದರು. ಸುಪುತ್ರರಾಗಿ ಜನಿಸಿ ನಮ್ಮ ಎಸ್ಎಸ್ಎಲ್ಸಿಯಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಈತ 625ಕ್ಕೆ 624 ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಮತ್ತು ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥದ್ದು ತುಂಬ ಖುಷಿ ತರುವಂಥ ವಿಚಾರ. ಈತನ ಒಂದು ಉದಾಹರಣೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಫೂರ್ತಿಯನ್ನು ನೀಡಲಿ ಮತ್ತು ಆತನ ಭವಿಷ್ಯ ಉಜ್ವಲವಾಗಿರಲಿ ಹಾಗೂ ಅವರ ತಂದೆ ತಾಯಿಗಳ ಪ್ರೋತ್ಸಾಹ ಮತ್ತು ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಆರ್ಎಸ್ ಮಹೇಶ್, ಸಾಹಿತಿ ಇಂದ್ರಮ್ಮ, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ನಿರ್ದೇಶಕ ನೂರ್ ಅಹಮದ್ ಸೇರಿದಂತೆ ಇತರರಿದ್ದರು. ಕೆಲಸ ಮಾಡುವ ವೇಳೆಯಲ್ಲಿ ವ್ಯಕ್ತಿಯೋರ್ವರ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದ್ದು ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಬೇಲೂರು ತಾಲೂಕು ಕೋಗೋಡು ಗ್ರಾಮದ ಹಳೆ ಊರಿನಲ್ಲಿ ನಡೆದಿದೆ. ತೋಟದಲ್ಲಿ ಕೆಲಸ ಮಾಡುವ ವೇಳೆ ಕಾಡಾನೆಯೊಂದು ನಡೆದುಕೊಂಡು ಬರುತ್ತಿದ್ದನ್ನ ಗಮನಿಸಿದ ಯೋಗೇಂದ್ರ, ಮಗ ಮಹೇಶ್ ತನ್ನ ತಂದೆಗೆ ಆನೆ ಬರುತ್ತಿದೆ, ಬೇಗ ತಪ್ಪಿಸಿಕೊಳ್ಳು ಎಂದು ಕೂಗಿ ಹೇಳಿದ್ದಾನೆ.
ಈ ಮಾತು ಕೇಳಿಸಿಕೊಂಡ ತಂದೆ ಯೋಗೇಂದ್ರ ಕೂಡಲೇ ಮರವೇರಿ ಆನೆ ದಾಳಿಯಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತೀಚೆಗೆ ಈ ಭಾಗದಲ್ಲಿ ಮಾನವ ಹಾಗೂ ಆನೆಗಳ ಸಂಘರ್ಷ ವಿಪರೀತವಾಗಿದ್ದು, ಕೂಡಲೇ ಆನೆಗಳನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ತಹಶೀಲ್ದಾರ್ ಮಮತಾರವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ವಚ್ಛತೆ, ಶುಚಿ, ರುಚಿಯ ಬಗ್ಗೆ ಪರಿಶೀಲನೆ ನಡೆಸಿ ಸರಿಯಾದ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿರುವ ಟೆಂಡರ್ದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಬಡವರಿಗೆ ಕಡಿಮೆ ದರದಲ್ಲಿ ತಿಂಡಿ ಮತ್ತು ಊಟಗಳು ದೊರೆಯಬೇಕೆಂಬುದು ಸರ್ಕಾರದ ಆಶಯವೇ. ಇಂದಿರಾ ಕ್ಯಾಂಟೀನ್ ಸ್ವಚ್ಛತೆ, ಶುಚಿ, ರುಚಿಯ ಸಾರ್ವಜನಿಕರ ಆರೋಪದ ಹಿನ್ನೆಲೆಯಲ್ಲಿ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಲಾಗುತ್ತಿದೆ. ಪಟ್ಟಣದ ಇಂದಿರಾ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರದ ಜೊತೆಗೆ ಸ್ವಚ್ಛತೆಗೂ ಕೂಡ ಕಾಣೆಯಾಗಿದೆ ಎಂದ ಅವರು, ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ಗ್ರಾಹಕರನ್ನ ವಿಚಾರಿಸಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ. ಕೊಳೆತ ಸ್ಥಿತಿಯಲ್ಲಿ ತರಕಾರಿ ಪದಾರ್ಥಗಳು, ಕೈ ತೊಳೆಯುವ ತೊಟ್ಟಿಯಲ್ಲಿ ಸ್ವಚ್ಛತೆ ಇಲ್ಲ, ಪಾತ್ರೆಗಳನ್ನು ಸ್ವಚ್ಛತೆ ಮಾಡಿಲ್ಲ. ಒಟ್ಟಾರೆ ಕ್ಯಾಂಟೀನ್ ನಿರ್ವಹಣೆ ಇಲ್ಲ, ಸಾರ್ವಜನಿಕರಿಗೆ ಸರಿಯಾದ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಸ್ವಚ್ಛತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಖಾಯಂ, ದಿನಗೂಲಿ, ಗುತ್ತಿಗೆ, ಹೊರಗುತ್ತಿಗೆ, ಕ್ಷೇಮಾಭಿವೃದ್ಧಿ ಹಾಗೂ ನೇರ ಪಾವತಿ ವೃಂದದ ಸಿಬ್ಬಂದಿಗಳ ಬೇಡಿಕೆ ಈಡೇರಿಕೆಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಹೋರಾಟಕ್ಕೆ ಶಾಸಕ ಸಿಮೆಂಟ್ ಮಂಜು ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಶಾಸಕರು, ಯಾವುದೇ ಸರ್ಕಾರಗಳು ಪೌರ ಕಾರ್ಮಿಕರನ್ನ ಬೀದಿಗೆ ತಂದು ನಿಲ್ಲಿಸಬಾರದು. 4 ಲಕ್ಷ ಕೋಟಿ ಬಜೆಟ್ ಮಂಡಿಸುವ ಸರ್ಕಾರದಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕಾಳಜಿಯನ್ನು ವಹಿಸಬೇಕು. ಪೌರ ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನ ಇತರೆ ಸರ್ಕಾರಿ ಉದ್ಯೋಗಿಗಳಂತೆ ಪರಿಗಣಿಸಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಪೌರ ಆಡಳಿತ ಸಚಿವ ರಹಮಾನ್ ಖಾನ್ ರವರು ಕೂಡಲೇ ಇವರ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ತಪ್ಪು. ದಿನ ಬೆಳಗ್ಗೆ ನಮಗೋಸ್ಕರ ನಾವು ಬೆಳಗ್ಗೆ ಎದ್ದು ಬೆಳಗಾಗೋದ್ರೊಳಗಡೆ, ಸೂರ್ಯ ಹುಟ್ಟೋದ್ರೊಳಗಡೆ ಬಂದು ತನ್ನ ವೃತ್ತಿನ ಪ್ರಾರಂಭ ಮಾಡಿರ್ತಾರೆ ಪುರಸಭಾ ನೌಕರರು. ಇವರನ್ನ ಪರಿಗಣನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಇದೆ. ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ, ಪೌರ ಕಾರ್ಮಿಕರನ್ನ ತಂದು ಬೀದಿಲಿ ಕೂರಿಸ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಕೂಡ ಮಾಡಬಾರ್ದು. ರಾಜ್ಯ ಸರ್ಕಾರದಲ್ಲಿ 4 ಲಕ್ಷ ಕೋಟಿ ಬಜೆಟ್ನ ಮಂಡಿಸ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ವೇತನ ಕೊಡಲಿಕ್ಕೆ ತಾರತಮ್ಯ ಮಾಡ್ತಕ್ಕಂಥ ತಪ್ಪು. ಮಾನ್ಯ ಸಚಿವರಾದಂಥ ರಹೀಂ ಖಾನ್ ಅವರಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು, ಇದ್ರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕು. ಪೌರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು. ಗ್ರಾಮ ಪಂಚಾಯಿತಿಲಿ ಕೂಡ ಯಾವ ರೀತಿ ಸರ್ಕಾರಿ ನೌಕರನ್ನ ಪರಿಗಣಿಸ್ತೀರಾ, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು. ಪುರಸಭಾ ಸಿಬ್ಬಂದಿ ಶ್ರೀನಿವಾಸ್ ಮಾತನಾಡಿ, ನಾವು ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿದ್ದರೂ ಖಾಯಂ ಉದ್ಯೋಗ, ಸಮಾನ ವೇತನ, ಜಿಪಿಎಫ್, ಆರೋಗ್ಯ ಸೌಲಭ್ಯಗಳಂತಹ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದೇವೆ. ಕರ್ನಾಟಕ ನಾಗರಿಕ ಸೇವಾ ನಿಯಮ 1976 ಪೌರ ನೌಕರರಿಗೆ ಅನ್ವಯಿಸಬೇಕು. ಜಿಪಿಎಫ್, ಕೆಜಿಐಡಿ, ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಲಭಿಸುವ ಸೌಲಭ್ಯಗಳನ್ನು ವಿಸ್ತರಿಸಬೇಕು. ನಾವು ನಿರಂತರವಾಗಿ ನೇರ ಪಾವತಿಗೆ ಒಳಪಡುವಂತೆ ಆಗ್ರಹಿಸುತ್ತಿದ್ದೇವೆ. ನೇಮಕಾತಿ, ವೇತನ ಸಮಾನತೆ ಹಾಗೂ ಶಾಶ್ವತ ಹುದ್ದೆಗಳ ಮಂಜೂರಾತಿಯು ನಮ್ಮ ಮುಖ್ಯ ಬೇಡಿಕೆಗಳಲ್ಲಿವೆ ಎಂದರು. 45 ದಿನಗಳ ಕಾಲ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಈಗ ಎಲ್ಲ ಯುಲ್ಬೆಗಳಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಒಂದು ನ್ಯಾಯಯುತವಾದ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈಗ ಮೊದಲನೇ ಬೇಡಿಕೆ ಬಂದು ನಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ ಅಂತ. ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಡಿ ಗ್ರೂಪ್ ನೌಕರರು ಕೂಡ ಕೆಜಿಐಡಿ ಆಗಲಿ, ಜಿಪಿಎಫ್ ಆಗಲಿ, ಜ್ಯೋತಿ ಸಂಜೀವಿನಿ ಆಗಲಿ ಬರುತ್ತೆ. ಆದರೆ ನಮ್ಮ ಒಂದು ಈ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಅನ್ನೋದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ 1895 ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ರಿಪ್ಪನ್ ಇದ್ದಂಥ ಕಾಲದಲ್ಲಿ ಹುಟ್ಟಾಕಿದಂಥ ಒಂದು ಈ ನಗರ ಸ್ಥಳೀಯ ಸಂಸ್ಥೆಗಳು. ಆದರೆ ಈ ಗ್ರಾಮ ಪಂಚಾಯಿತಿ ಅನ್ನೋದು 1959 ಅಕ್ಟೋಬರ್ 2ನೇ ತಾರೀಕು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಗ್ರಾಮ ಪಂಚಾಯಿತಿಯನ್ನು ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ನಮ್ಮ ಒಂದು ಪೌರಾಡಳಿತ ಏನು ಸಂಸ್ಥೆ ಇದೆ, ಭಾರತ ಸಂವಿಧಾನದ 74ನೇ ತಿದ್ದುಪಡಿ, ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಗ್ರಾಮ ಪಂಚಾಯಿತಿ 73ನೇ ಅಮೆಂಡ್ಮೆಂಟ್ ಆದರೆ ನಮ್ಮದು ಈ 74 ಅಮೆಂಡ್ಮೆಂಟು ಮುನ್ಸಿಪಾಲಿಟಿದು. ಮತ್ತೆ ಒಂದು ತಾಲೂಕಿನಲ್ಲಿ ಸುಮಾರು 30 ರಿಂದ 40 ಗ್ರಾಮ ಪಂಚಾಯಿತಿ. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಪ್ರಕಾಶ್, ವ್ಯವಸ್ಥಾಪಕ ಮಹೇಶ್, ಸಿಇಒ ನಟರಾಜ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿ ಬೃಹದಾಕಾರದ ಗುಂಡಿ ಬಿದ್ದ ಪರಿಣಾಮವಾಗಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಆಗುತ್ತಿದ್ದ ತೊಂದರೆಯನ್ನ ಮನಗೊಂಡು ಪುರಸಭೆ ವತಿಯಿಂದ ಜೆಸಿಬಿ ಮುಖಾಂತರ ಗುಂಡಿಯಲ್ಲಿದ್ದ ನೀರನ್ನ ಚರಂಡಿಗೆ ಸರಾಗವಾಗಿ ಹರಿಯುವಂತೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿಕೊಟ್ಟರು.
ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಇಲ್ಲಿ ಬಂದಂತವರಿಗೆ ಮೊದಲು ಕಣ್ಣಿಗೆ ಕಾಣುವುದು ಬಸ್ ನಿಲ್ದಾಣದ ಮುಂಭಾಗದ ಗುಂಡಿ. ಪ್ರಮುಖ ರಸ್ತೆಯಲ್ಲಿ ದೊಡ್ಡದಾದ ಗುಂಡಿ ಬಿದ್ದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ಗಮನಿಸಿ ಪ್ರತಿ ಬಾರಿಯೂ ಕೂಡ ಗುಂಡಿ ಮುಚ್ಚುವ ಕೆಲಸ ನಾವೇ ಮಾಡುತ್ತಿದ್ದೇವೆ. ರಸ್ತೆಯಲ್ಲಿ ಇಷ್ಟು ದೊಡ್ಡದಾದ ಗುಂಡಿ ಬಿದ್ದಿದ್ದರೂ ಸಹ ಕಣ್ಣಿಗೆ ಕಂಡರೂ ಕಾಣದಂತೆ ಡಿಪೋ ವ್ಯವಸ್ಥಾಪಕರು ಹಾಗೂ ಎಂಜಿನಿಯರ್ಗಳು ಕಣ್ಮುಚ್ಚಿ ಕುಳಿತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಸ್ಟ್ಯಾಂಡ್ ಒಂದು ನಿಮಿಷ ಮಾತಾಡ್ತಾರೆ. ಬಸ್ ಸ್ಟ್ಯಾಂಡ್ ಎಲ್ಲ ಆಯ್ತು ಅಂತ ಅಂದ್ರೂ ನೋಡಿ ನಾವೇ ಬರ್ಬೇಕಲ್ಲ. ಬಂತು ನೋಡಿ, ಇವರು ಬರ್ದಿಯಾರಂತೆ ಬರೀ ಏನು ಇದೆ ಅಂತ ಹೇಳ್ಬಿಟ್ಟು ಕೆಲಸ ಮಾತ್ರ ಇವರು ಮಾಡೋದೇ ಇಲ್ಲ. DC ಜಗದೀಶ್ ಅವರು ಚಿಕ್ಕಮಂಗ್ಳೂರಿನವ್ರು ನೋಡಿ, ಹಂಗಾಗಿ ಬೇಲೂರು ತಾಲೂಕಿನ ಕೆಲಸ ಮಾಡೋಕ್ಕೆ ಬರಲ್ಲ ಇವರು. ಎಷ್ಟು ನೋಡಿ ನಿಮ್ಮ ಕಣ್ಣು ಮುಂದೆ ಸೈಡ್ ಬಿಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ತೋರಿಸಿ ಇದನ್ನು. ಈ ಥರ ಗುಂಡಿ ಬಿದ್ದಿದೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಸರ್? ಹಾಗೆ ಅವರಾಗಲಿ ಬೇಲೂರು ಪರಿಸ್ಥಿತಿ ಓಲ್ಡ್ ಹೆರಿಟೇಜ್ ಪ್ಲೇಸು. ಈ ಥರ ಬೇಲೂರು ಇದೆಯಲ್ಲ, ನಮ್ಮ ಗಮನಕ್ಕೆ ಬಂದು ನೀವು DCM ಕರೆಸಿ ಕೆಲಸ ಮಾಡಿಸ್ಕೊಡ್ಬೇಕು. ಏನು ಮಾಡಬೇಕು ನೋಡಿ 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 ನಮ್ಮ ಬೇಲೂರು ಸ್ನೇಹಿತರು ಎಲ್ಲರೂ ಆಯಿತಾ, ಅಧ್ಯಕ್ಷರೇ ಸುಮ್ಮನೆ ಕೂತಿದ್ದೀರಲ್ಲ, ನೀವು ದಯಮಾಡಿ ಇದನ್ನು ಮಾಡಿಕೊಡಿ ಅಂತ ಹೇಳಿ ನನಗೆ ಕರೆ ಮಾಡಿದಾಗ ನಾನು ಬಂದು ಇವತ್ತು ನಮ್ಮ ಪುರಸಭಾ. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್ ವಿಶ್ವನಾಥ್, ಡಾಕ್ಟರ್ ರಾಜ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ರಾಷ್ಟ್ರೀಯ ಹೆದ್ದಾರಿಯ ಕಳಪೆ ಕಾಮಗಾರಿಯನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಘಟಕವು ಪ್ರತಿಭಟನೆ ನಡೆಸಲಿದೆ ಎಂದು ತಾಲೂಕು ಅಧ್ಯಕ್ಷ ಗಗನ್ ಹಾಡ್ಲಳ್ಳಿ ತಿಳಿಸಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆಗಾಲಕ್ಕೂ ಮುನ್ನ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಕರವೇ ಈ ಹಿಂದೆ ಒತ್ತಾಯಿಸಿತ್ತು. ಆದರೆ ನಿಧಾನಗತಿಯ ಕಾಮಗಾರಿಯಿಂದ ಮಳೆಗಾಲ ಆರಂಭವಾಗಿದ್ದರೂ ಕಾಮಗಾರಿ ಇನ್ನೂ ಮುಕ್ತಾಯವಾಗಿಲ್ಲ. ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ. ಇದಲ್ಲದೆ ಈಗಾಗಲೇ ನಡೆದಿರುವ ಕಾಮಗಾರಿಯ ಬಹುತೇಕ ಭಾಗ ಕಳಪೆ ಮಟ್ಟದ್ದಾಗಿದ್ದು, ಇದಕ್ಕೆ ಕಾರಣರಾದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ತಕ್ಷಣವೇ ಕಾಮಗಾರಿ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಅವನು ಕರೆದು ತಾಕೀತ್ ಮಾಡಿಲ್ಲ. ಹಾಗಾಗಿ ನಾವು ನೋಡ್ತಾ ಇದ್ವಿ, ದೋಣಿಗಲ್ ಇರ್ಬೋದು, ಆನೆಮಲ್ ಹತ್ರ ಇರ್ಬೋದು, ಮಾರ್ನಳ್ಳಿ ಹತ್ರ ಇರ್ಬೋದು, ದೊಡ್ಡತಪ್ಲಪ್ ಇರ್ಬೋದು, ಇಲ್ಲೆಲ್ಲಾ ಕಡೆನೂ ಕೂಡ ರಸ್ತೆ ಕುಸಿತ ಉಂಟಾಗ್ತಿದೆ 3-4 ವರ್ಷದಿಂದ. ಈ ದೋಣಿಗಲ್ ಹತ್ರ ನೀವು ನೋಡಿದ್ರಿ, 3 ವರ್ಷ ಆಯ್ತು ರಸ್ತೆ ಕುಸಿತ ಉಂಟಾಗಿ ಏಕಮುಖವಾಗಿ ವಾಹನಗಳ ಸಂಚಾರ ಮಾಡ್ತಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಸೇರ್ಸಕ್ ಹೋಗ್ಬೇಕು, ಮತ್ತೆ ಆರೋಗ್ಯ ತೊಂದರೆ ಇರೋನ್ನ ಹಾಸ್ಪಿಟ್ಲಿಗೆ ಕರ್ಕೋಬೇಕು. ದಿನನಿತ್ಯ ಲಕ್ಷಾಂತರ ವಾಹನಗಳು ದೋಣಿಗಲ್ಲಲ್ಲಿ ಒಂದು ಸಂಚಾರ ಮಾಡ್ತೇವೆ. ಆ ರಸ್ತೆ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. 3 ಸರ್ಕಾರ ಬಂದಾಗಾಯ್ತು 10 ವರ್ಷದಿಂದ, ಯಾರು ಕೂಡ ಕ್ರಮ ಕೈಗೊಳ್ತಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಗಡುವನ್ನ ಕೊಡ್ತಿದ್ದೀವಿ. ಇವತ್ತು ಪತ್ರಿಕೆ ಹೇಳಿಕೆ ಮುಖಾಂತರ ಶೀಘ್ರದಲ್ಲೇ ಆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿಲ್ಲ ಅಂದ್ರೆ, ನಿನ್ನೆ ಅವರು ಅಧಿಕಾರಿ ಫೋನ್ ಮಾಡಿದ್ರೆ, ಸರ್ ಮಳೆಗಾಲ ಪ್ರಾರಂಭ ಆಗಿದೆ ಅಂತಾರೆ, ಡಿಸೆಂಬರ್ ಇಂದ ಮೇ ವರೆಗೆ 5 ರಿಂದ 6 ತಿಂಗಳು ಕಾಲಾವಕಾಶ ಇರುತ್ತೆ ಇವರು ಕಾಮಗಾರಿ ಮಾಡಕ್ಕೆ. ಆ ಸಂದರ್ಭ ಕರವೇ ಗೌರವಾಧ್ಯಕ್ಷ ಎಡೆಹಳ್ಳಿ ಮಂಜುನಾಥ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿ ಪ್ರಾರಂಭವಾಗಿ 8 ರಿಂದ 10 ವರ್ಷಗಳು ಕಳೆದರೂ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಕಳಪೆ ಗುಣಮಟ್ಟದ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತೊಂದರೆಯಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ಈ ಕಾಮಗಾರಿಗಳನ್ನು ಶೀಘ್ರವಾಗಿ ಕೈಗೊಳ್ಳದಿದ್ದರೆ ಕರವೇ ಸಕಲೇಶಪುರ ತಾಲೂಕು ಘಟಕದ ಅಧ್ಯಕ್ಷ ಗಗನ್ ಹಾಡ್ಲಳ್ಳಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಮಳೆಯ ಸಂದರ್ಭದಲ್ಲಿ ಆಗ್ತಕ್ಕಂಥ ಅವಘಡಗಳ ವಿರುದ್ಧ ನಾವು 10 ವರ್ಷದಿಂದ ಮಾತಾಡ್ತಾ ಇದ್ವಿ. ಆದರೆ ಯಾವುದೂ ಕೂಡ ಪ್ರಯೋಜನ ಆಗದೇ ಇರತಕ್ಕಂಥದ್ದು ನಮ್ಮ ಸಕಲೇಶಪುರಕ್ಕೆ ಆಗಿರ್ತಕ್ಕಂಥ ದುರಂತ ಆಗಿದೆ. ಕಳೆದ 10 ವರ್ಷದಿಂದ ಇಲ್ಲಿ ಯಾವ್ಯಾವ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಏನು ಲ್ಯಾಂಡ್ಸ್ಕ್ಯಾಪಿಂಗ್ ಆಗಿತ್ತು, ಮಳೆಯಿಂದ ತೀವ್ರ ಮಳೆಯಿಂದ ಮುಳುಗಡೆ ಆಗಿದ್ದು, ಗುಡ್ಡ ಕುಸಿದಂಥ ಸಂದರ್ಭ, ರಸ್ತೆ ಕುಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಲೋಕೋಪಯೋಗಿ ಸಚಿವರು ಬಂದಿದ್ದಾರೆ, ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ಸಂಸದರು ಬಂದಿದ್ದಾರೆ, ಉಸ್ತುವಾರಿ ಸಚಿವರುಗಳು ಬಂದಿದ್ದಾರೆ. ಬಂದಂತ ಯಾವುದೇ ಸುದ್ದಿಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಪಾಳ್ಯಾರಗು, ಕಾರ್ಯದರ್ಶಿ ಶಿವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿಜೆಪಿಯವರಿಗೆ ಮಾಡಲು ಬೇರೆ ಕೆಲಸ ಏನಿದೆ? ಅವರಿಗೆ ರಾಜ್ಯ ಅಭಿವೃದ್ಧಿಯಾಗುವುದು ಬೇಕಿಲ್ಲ, ಜನರ ಕೆಲಸಗಳು ಮಾಡುವುದು ಬೇಕಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಬೋಸರಾಜು ಆರೋಪಿಸಿದರು. ಕಲಬುರಗಿಯಲ್ಲಿ ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಅವರು, ಬಿಜೆಪಿಯವರಿಗೆ ಮಾತನಾಡಲು ವಿಷಯಗಳೇ ಇಲ್ಲ, ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಅವರಿಗೆ ಜನರ ಬಗ್ಗೆ ಕಾಳಜಿ ಇದ್ದಲ್ಲಿ ಕೇಂದ್ರದಿಂದ ಬರಬೇಕಾದ ಯೋಜನೆಗಳನ್ನು ಜಾರಿ ಮಾಡಿಸಿಕೊಡಬೇಕಿತ್ತು. ಅದನ್ನು ಬಿಟ್ಟು ಅರ್ಥವಿಲ್ಲದ ಮಾತುಗಳನ್ನು ಆಡುತ್ತಾರೆಂದ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ಬೇಜವಾಬ್ದಾರಿಯಿಂದ ಮಾತನಾಡುವುದು ಸರಿಯಾ? ಮಾತನಾಡಲು ಅವರಿಗೆ ಹಕ್ಕು ಇದೆ, ಮಾತನಾಡಲಿ, ಆದರೆ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಅವರಿಗೆ ರಾಜ್ಯ ಅಭಿವೃದ್ಧಿ ಆಗೋದು ಬೇಕಿಲ್ಲ, ಜನರ ಕೆಲಸಗಳು ಮಾಡೋದು ಬೇಕಿಲ್ಲ. ಇವತ್ತು ವ್ಯವಸ್ಥೆ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ನಾವೇನು ಮಾತು ಕೊಟ್ಟಿವಿ ಚುನಾವಣೆಗಳ ಮೊದಲು, ಆ ಮಾತನ್ನು 100% ಜಾರಿಗೊಳಿಸ್ತಾ ಇದ್ವಿ. ಮತ್ತು ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿವಿ, ಈಗಾಗಲೇ ಅದರಲ್ಲಿ 242
ಕೃಷಿಗಳನ್ನ ಆವಾಗಲೇ ಗಮನ ಹರಿಸಿ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಜನರು ಕೊಟ್ಟಿರ್ತಕ್ಕಂಥದ್ದು. ಜನರು ಸುಖವಾಗಿದ್ದಾರೆ, ಮಳೆ ಆಗಿದೆ, ನೀರು ಬರ್ತಾ ಇದೆ, ಕ್ರಾಪ್ಗಳು ಬರ್ತಾ ಇದೆ, ತೊಗರಿಕೆ, ಜೋಳಕ್ಕೆ ಬೇರೆ ಏನೇನು ತೊಂದರೆ ಎಲ್ಲ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ವಿ, ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ವಿ, ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ವಿ. ಏನು ಕಲ್ಯಾಣ ಕರ್ನಾಟಕಕ್ಕೆ ನಾವು ಆಶ್ವಾಸನೆ ಕೊಟ್ಟಿವಿ, 5,000 ಕೊಟ್ಟಿವಿ, ಹೋದ ಸಲ ಕೊಟ್ಟಿವಿ, ಈ ಸಾರಿ ಕೊಟ್ಟಿವಿ. ಏನೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ಅವ್ರ ವಿಷಯಗಳು ದಾರಿ ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಭಾಷಣಗಳು ಮಾಡ್ತಾರೆ, ಜನರಿಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ನೀತಿ ನಿಯಮ ಇದ್ರೆ. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿರೋ ಇಂದಿರಾ ಕ್ಯಾಂಟೀನ್ಗೆ ಸಚಿವ ರಹೀಂ ಖಾನ್ ಭೇಟಿ ನೀಡಿ ಸಾರ್ವಜನಿಕರಿಗೆ ನೀಡೋ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕ್ಯಾಂಟೀನ್ ಎದುರು ಆಸ್ಪತ್ರೆ ಇರುವ ಕಾರಣ ದಿನನಿತ್ಯ 500 ಜನರಿಗೆ ಊಟದ ವ್ಯವಸ್ಥೆ ನಡೆಯುತ್ತದೆ. ಆದರೆ ದಿನದಲ್ಲಿ ಸುಮಾರು 1000 ಜನರು ಕ್ಯಾಂಟೀನ್ಗೆ ಭೇಟಿ ನೀಡುತ್ತಿದ್ದು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗುವುದೆಂದು ತಿಳಿಸಿದರು. ಇವತ್ತು ಬೆಳಗ್ಗೆ ನಾನು ಗುಲ್ಬರ್ಗನಲ್ಲಿ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ವಿಸಿಟ್ ಮಾಡಿದ್ದೇನೆ. ಆ ಥರ ಸುಮಾರು ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ. ಮೊನ್ನೆ ನಮ್ಮ CM ಸಾಹೇಬರು ಕ್ಷೇತ್ರದಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇನೆ. ಕೋಲಾರ, ಬೆಂಗಳೂರು ರೂರಲ್ ಮತ್ತು ಆ ಥರ ಸುಮಾರು ಎಲ್ಲಿ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ, ರಿವ್ಯೂ ಮೀಟಿಂಗ್ ತೊಗೋತೀನಿ. ಅಲ್ಲಿ 100% ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೀನಿ. ಗುಲ್ಬರ್ಗನಲ್ಲಿ ಆಲ್ಸೋ ರಿವ್ಯೂ ಮೀಟಿಂಗ್ ಇದೆ DC ಆಫೀಸ್ನಲ್ಲಿ. ಮತ್ತು ಇದು ಹಾಸ್ಪಿಟಲ್ದು ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ಡಿಮ್ಯಾಂಡ್ ಇದೆ, ಯಾಕಂದರೆ ಹಾಸ್ಪಿಟಲ್ ಇದೆ, ದೊಡ್ಡದು ಹಾಸ್ಪಿಟಲ್ ಗುಲ್ಬರ್ಗದು, ಒಳ್ಳೆಯದು ಇದೆ. ಮತ್ತು ಏನು ಡಿಮ್ಯಾಂಡ್ ಇದೆ ಅಂದರೂ 500 ಟಾರ್ಗೆಟ್ ಇದೆ. ಅದು 1000ಕ್ಕಿಂತ ಜಾಸ್ತಿ ಪಬ್ಲಿಕ್ ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಅದ್ರ ಸಲಗೆ ನಾನು 1000 ಮಾಡಿ ಕೊಡಿ ಅಂತ ಹೇಳಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುಷ್ಮಾ ರಾಜು ಅವರು ದಿನಾಂಕ ನಿಗದಿಪಡಿಸಲಿ, ನಾನು ಚರ್ಚೆಗೆ ಸಿದ್ಧ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ ಸವಾಲು ಹಾಕಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 4,000 ಕೋಟಿ ಅನುದಾನದ ಬಗ್ಗೆ ಮಂಡ್ಯದ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಹಿತ ನೀಡಿದ್ದೇವೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುಷ್ಮಾ ರಾಜು ಅವರು ದಿನಾಂಕ ನಿಗದಿಪಡಿಸಲಿ, ನಾವು ಚರ್ಚೆಗೆ ಸಿದ್ಧವಾಗುತ್ತೇವೆ ಎಂದ ಅವರು, ಬಿಜೆಪಿ ಮುನಿರಾಜುರವರು ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಅವರಿಂದ ರಾಜೀನಾಮೆ ಕೊಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಗೌರವ ತನ್ನಿ ಎಂದರು. ಪ್ರತ್ಯುತ್ತರ ಕೊಡೋ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು 4,700 ಕೋಟಿ ಕೊಟ್ಟಿರೋದನ್ನ ನಾವು ಮಂಡ್ಯದಲ್ಲಿ ಪ್ರೆಸ್ ಮೀಟಲ್ಲಿ ದಾಖಲೆಯನ್ನು ಕೊಟ್ಟಿದ್ದೀವಿ. ಅದನ್ನು ಈಸ್ಕೊಂಡು ಅವ್ರು ನೋಡಲಿ. ಅದು ಬಿಟ್ಬಿಟ್ಟು ಬಂದು ಅವರು ಮಾಡಿರೋದು ಮಾತ್ರ ಕೆಲಸ, ನಾವು ಮಾಡಿರೋದು ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಯಾಕೆಂದರೆ ಒಬ್ಬ ವಿರೋಧಿನ ಸಹಿಸ್ಕೊಳ್ಳೋ ಗುಣ ಯಾರಿಗಿರುತ್ತೆ ಅವ್ರು ಮಾತ್ರ ನಾಯಕರಾಗೋಕ್ಕೆ ಸಾಧ್ಯ. ವಿರೋಧಿಗಳು ಮಾಡಿರೋದಕ್ಕೆಲ್ಲ ಕೊಂಕು ನುಡಿಯೋದಾದರೆ ಅವರು ನಾಯಕರಾಗೋಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯರಲ್ಲ ಅಂತ ನನ್ನ ಉದ್ದೇಶ. ಹಾಗಾಗಿ ಕಾಂಗ್ರೆಸ್ ಮುಖಂಡರು ದಾಖಲೆಗಳು ಬೇಕಾದರೆ ನಾವು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ, ಅದು ಇಸ್ಕೊಂಡು ನೋಡ್ಬೋದು. ಹಾಗಾಗಿ ಚರ್ಚೆಗೆ ಬರೋಕ್ಕೆ ಹೇಳಿದ್ದಾರೆ ಸುಷ್ಮಾ ರಾಜ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರೇ ಈ ವೇಳೆ ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಟಿ ವಿಭಾಗದ ಅಧ್ಯಕ್ಷ ಕಾಂತರಾಜು, ಪುರಸಭೆ ಉಪಾಧ್ಯಕ್ಷ ಬಸವರಾಜು, ಸಣ್ಣಪ್ರಕಾಶ್, ಅನಿತಾ, ತಾಲೂಕು ಅಧ್ಯಕ್ಷೆ ಪದ್ಮಮ್ಮ, ಪುರಸಭೆ ಸದಸ್ಯ ಪ್ರಶಾಂತ್, ಸಿದ್ದರಾಜು, ಸಿದ್ದಾಚಾರಿ ಸೇರಿದಂತೆ ಹಲವರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿಂದು ಶ್ರೀ ಭಗೀರಥ ಯುವಕ ಸಂಘದ ವತಿಯಿಂದ ರಾಜ ಋಷಿ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಹಾಗೂ ಪ್ರಸಕ್ತ ಸಾಲಿನ SSLC ಹಾಗೂ PUC ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಕೊಪ್ಪಳ ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗತ್ತಿ ಮಾತನಾಡಿ, ಭಗೀರಥ ಸಮಾಜ ಬಾಂಧವರು ಅಂಬೇಡ್ಕರ್ ಅವರ ಆದೇಶದಂತೆ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಶೈಕ್ಷಣಿಕವಾಗಿ ಮುಂದೆ ಬರಲು ಪ್ರಯತ್ನಿಸಬೇಕು. ಎಷ್ಟೇ ಅಡೆತಡೆಗಳು ಬಂದರೂ ಪ್ರಯತ್ನ ಮಾಡುವ ಮೂಲಕ ಜೀವನದಲ್ಲಿ ಯಶಸ್ವಿ ಪಡೆಯಲು ಮುಂದಾಗಬೇಕೆಂದು ತಿಳಿಸಿದರು. ಮಹರ್ಷಿ ರಾಜ ಋಷಿ ಭಗೀರಥ ಬಗ್ಗೆ ನಾವು ಓದಿದಾಗ ನಾವು ತಿಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಅವರ ಒಂದು ಪ್ರಯತ್ನ, ಭಗೀರಥ ಪ್ರಯತ್ನ ಅಂತ ನಾವು ಹೇಳ್ತೇವೆ. ಅವರ ಪ್ರಯತ್ನದಿಂದ ಸ್ವರ್ಗದಿಂದ ಭೂಮಿಗೆ ಈ ಗಂಗೆಯನ್ನು ತೆಗೆದುಕೊಂಡು ಬಂದರು ಅಂತ ನಾವು ಒಂದು ಓದ್ತಾ ಇದ್ದೇವೆ. ಇನ್ನೂ ಒಂದು ನಾವೀಗ ಉತ್ತರ ಭಾರತದಲ್ಲಿ ದೇವಪ್ರಯಾಗ್ ಮತ್ತು ಅಲ್ಕಾನಂದ ನದಿ ಅಂತ ನಾವೇನು ನೋಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಈ ಒಂದು ಸಗರ ವಂಶಸ್ಥರ ಒಂದು 60,000 ಜನರು ಏನಿದ್ರು ಅವರು ರಾಕ್ಷಸರ ಒಂದು ಸಂವಾರದಲ್ಲಿ ಸಾಯ್ತಾರೆ. ಆವಾಗ ಈ ಒಂದು ನದಿಯಲ್ಲಿ ಅವರೆಲ್ಲ ಒಂದು ಹೋಗುವಂಥ ಒಂದು ಕಥೆಯನ್ನು ನಾವು ಓದ್ತಾ ಇದ್ದೀವಿ. ಈಗಲಾದರೂ ನಾವು ಉತ್ತರ ಭಾರತದಲ್ಲಿ ದೇವಪ್ರಯಾಗ್ ಅಲ್ಕಾನಂದ ನದಿ ನಾವೇನು ನೋಡ್ತೀವಿ, ಅಲ್ಲಿ ಈಗಾದರೂ ಸಹ ಸತ್ತರ ಭಾಳಷ್ಟು ಜನರನ್ನು ನದಿಗೆ ಹಾಗೆ ಹಾಕುವಂಥ ಒಂದು ಸಂಪ್ರದಾಯ ಈಗಾದರೂ ಇದೆ. ಈ ಒಂದು ಸಂಪ್ರದಾಯದ ಜೊತೆಗೆ ಕಾರ್ಯಕ್ರಮದಲ್ಲಿ ಶರಣಪ್ಪ ಕರೆಬಾಳಪ್ಪನವರ, ಹನುಮಂತಪ್ಪ ಉಪಾರ, ಮುತ್ತಯ್ಯ ಕಳ್ಳಿಮಠ, ಅಂದಪ್ಪ ಹುರುಳಿ ಶಿವಣ್ಣವರ ಮತ್ತಿತರರು ಹಾಜರಿದ್ದರು.
ರೈತರಿಗೆ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಖರೀದಿಗೆ ಆಸರಿಯಾದ ಬೆಳೆ ವಿಮೆ ಹಣವನ್ನು ಸರ್ಕಾರ ಶೀಘ್ರವಾಗಿ ಬಿಡುಗಡೆ ಮಾಡಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ತಿಳಿಸಿದರು. ಕಲಬುರಗಿಯಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತೊಗರಿ ಬೆಳೆ ನಷ್ಟ ಪರಿಹಾರ ಮಂಜೂರು ಮಾಡಲು ರೈತ ಸಂಘಗಳು ಹಾಗೂ ಜೆಡಿಎಸ್ ಪಕ್ಷ ಹೋರಾಟ ನಡೆಸಿದಾಗ ವರದಿ ತರಿಸಿಕೊಂಡು ಪರಿಹಾರ ಘೋಷಿಸಲು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದು, ಇನ್ನು ಭರವಸೆ ಈಡೇರದೆ ಭರವಸೆಯಾಗಿಯೇ ಉಳಿದಿದೆ. ಆದ್ದರಿಂದ ಇನ್ನಾದರೂ ಜಿಲ್ಲೆಯ ರೈತರಿಗೆ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಖರೀದಿಗೆ ಆಸರಿಯಾದ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕೆಂದು ಜಿಲ್ಲಾ ಜೆಡಿಎಸ್ ಪಕ್ಷ ಆಗ್ರಹಿಸುತ್ತಿದೆ ಎಂದು ತಿಳಿಸಿದರು. ರೈತರು ಪೂರಾ ಬಿತ್ತನೆಗಾಗಿ ಬೀಜ ರಸಗೊಬ್ಬರ ಬಗ್ಗೆ ತಯಾರಿಯಲ್ಲಿ ಚಿಂತಕರಾಗಿದ್ದಾರೆ. ಆದರೆ ಅವರ ಕೈಯಲ್ಲಿ ಯಾವುದೇ ರೀತಿಯಿಂದ ಅವರೇ ಕಟ್ಟದಂಥ ಹಣ ಇನ್ಸೂರೆನ್ಸ್ ಮೂಲಕ ಏನು ಸಿಗಬೇಕಾಗಿತ್ತು, ದುರ್ದೈವ ಇವತ್ತು ಬೆಳೆ ಪರಿಹಾರದ ಇನ್ಸೂರೆನ್ಸ್ ಅವರು ಕಟ್ಟಿದ್ದು ಕೂಡ ಅವರಿಗೆ ಸರ್ಕಾರ ಮುಟ್ಟಿಸ್ತಾ ಇಲ್ಲ. ಇವತ್ತು ಯಾವುದೇ ಇನ್ಸೂರೆನ್ಸ್ ಕಂಪ್ನಿಗಳು ದುಡ್ಡು ಸರಿಯಾದ ರೂಪದಲ್ಲಿ ಕೊಡ್ತಾ ಇಲ್ಲ. ಅದಕ್ಕಾಗಿಯೇ ಇವತ್ತು ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ನಾವು ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ, ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು. ಅದಕ್ಕಿನ್ನಾದರೂ ಕೂಡ ಸರ್ಕಾರ 112 ಕೋಟಿ ರೂಪಾಯಿ ನಾವು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಏನು ಹೇಳಿದ್ದಾರೆ, ಅದರಲ್ಲಿ ಕೇವಲ 86 ಕೋಟಿ ರೂಪಾಯಿ ಮಾತ್ರ ಅವ್ರದ್ದೇ ಆದಂಥ ದಾಖಲೆಗಳಲ್ಲಿ 86 ಕೋಟಿ ಮಾತ್ರ ಇಲ್ಲಿವರೆಗೆ ರೈತರಿಗೆ ತಲುಪಿದೆ. ಅದು ಯಾವುದೋ ಕಾರಣ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ, 2ನೇ ದಿನವೂ ಮುಂದುವರೆದ ಪೌರ ನೌಕರರ ಪ್ರತಿಭಟನೆ. ಬೇಡಿಕೆಗೆ ಸ್ಪಂದಿಸದಿದ್ರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಪಡಿತರ ದಾಸ್ತಾನು ಅಕ್ಕಿ ವಿತರಣೆ ವಿಳಂಬ, ಅಂಗಡಿ ಮಾಲೀಕರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸ್ಥಳಕ್ಕೆ ತಹಶೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ಎಚ್ಚರಿಕೆ. ಕಸಪ ರಾಜ್ಯ ಘಟಕದ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರ ಆರೋಪ, ಅಧ್ಯಕ್ಷ ಮಹೇಶ್ ಜೋಶಿ ಅವರನ್ನ ವಜಾಗೊಳಿಸುವಂತೆ ಆಗ್ರಹ. ಜನಪರ ಸಂಘಟನೆಗಳ ವೇದಿಕೆ ವತಿಯಿಂದ ಪ್ರತಿಭಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.